ನೀವೆಲ್ಲ ಈ ಲಗೇಜ್ ತಗೊಂಡು ಊರಿಗೆ ಹೊರಡಿ. ನಮ್ಮ ಕುಟುಂಬದ ಪ್ರತಿಷ್ಠೆಗೆ ಧಕ್ಕೆ ಬರದ ಹಾಗೆ ಎಲ್ಲಾ ವ್ಯವಸ್ಥೆನೂ ಮಾಡ್ತಿದಾರಾ ನೋಡಿ. ನಾವು ನಿಮ್ ಹಿಂದೆನೆ ಬರ್ತೀವಿ. ಹಾ ಸರಿನಮ್ಮ. ನೀವಿನ್ ಹೊರಡಿ. ನೋಡು ಕೈಲಾಶ್, ಅಮ್ಮ, ರಾಧಿಕಾ ಅವ್ರನ್ನ ಕರ್ಕೊಂಡು ನಾವಿನ್ನೊಂದ್ ಗಂಟೆಲ್ ಹೊರಡೋಣ. ಸರಿ ಅಮ್ಮ. ಹೇಳಿಮ್ಮ. ನಿಮ್ ಸಲುವಾಗಿ ಆಲ್ರೆಡಿ ಕಾರ್ ಕಳ್ಸಿದೀನಣ್ಣ. ನಾನು ಕೈಲಾಶು ಇನ್ನೊಂದ್ ಗಂಟೆಲ್ ಬರ್ತೀವಿ. ರಾಹುಕಾಲಕ್ ಮುಂಚೆನೆ ಹೊರಡ್ಬೇಕು. ನೀವೆಲ್ಲ ರೆಡಿಯಾಗಿದ್ದೀರಾ ಅಲ್ವಾ? ನಾವೆಲ್ಲ ರೆಡಿಯಾಗೇ ಇದ್ದೀವಮ್ಮ, ನೀವು ಬಂದ್ರೆ ಹೊರಡೋದೆ. ಸರಿ, ನಡಿ ಕೈಲಾಶ್. ನಾನು ಮನೆಗೆ ಹೋಗ್ಬೋದಾ ಡಾಕ್ಟರ್? ಹೋಗ್ಬೋದು, ಆದ್ರೆ ಹುಷಾರಾಗಿರ್ಬೇಕು. ಯಾವುದೇ ತರದ ಪ್ರೆಷರ್ ತಗೋಬೇಡಿ. ನಾನು ಹೇಳಿದ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಳ್ಳಿ. ಸರಿ ಡಾಕ್ಟರ್. ಓಕೆ. ಏ ಸಾಯಿ, ಕೂಡ್ಲೇ ನಾವು ರಾಧಿಕಾ ಮನೆಗೆ ಹೋಗ್ಬೇಕು. ಪ್ರಜ್ಞೆ ಇಲ್ದಿರೋ 3 ದಿನ ನಾನ್ ರಾಧಿಕಾ ನೋಡಿಲ್ಲ ಅಂತ ನೆನೆಸ್ಕೊಂಡ್ರೆ ನನ್ ಪ್ರಾಣ ಹೋದಂಗಾಗುತ್ತೆ ಸಾಯಿ. ಅವಳನ್ನ ಈಗಲೇ ನೋಡ್ಬೇಕು. ಅವಕಾಶ ಸಿಕ್ಕರೆ ಅವ್ರ ಅಪ್ಪನ ಹತ್ರ ಮಾತಾಡಿ ನಮ್ ಮದ್ವೆಗೆ ಒಪ್ಪಿಸ್ಬೇಕು. ಬಾರ ಹೋಗೋಣ. ಇನ್ನು 3 ದಿನದಲ್ಲಿ ರಾಧಿಕಾ ಮದುವೆ ಅಂತ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೋ ಏನೋ. ಸಾಯಿ, ನಿನ್ನೆ ಕಣೋ, ಬಾ ಹೋಗೋಣ. ಈ ಸಿಚುಯೇಷನ್ ಅಲ್ಲಿ ರಾಧಿಕಾ ಮನೆಗೆ ಯಾಕೋ, ಮೊದಲು ನಿಮ್ ಮನೆಗೆ ಹೋಗೋಣ. 1-2 ದಿನ ರೆಸ್ಟ್ ತಗೊಂಡು ನೀನ್ ಕ್ಯೂರ್ ಆದ್ಮೇಲೆ ಅವಳನ್ನ ಮೀಟ್ ಆಗೋಣ. ಲೇ, ರಾಧಿಕಾ ನೋಡ್ದೆ ಮಾತಾಡ್ದೆ ಈಗ್ಲೇ ನನ್ನ ಎದೆ ನಡುಗ್ತಾ ಇದೆ ಕಣೋ. ಅಷ್ಟಕ್ಕೂ ನೀನೇನೋ ಇನ್ನೂ 2 ದಿನ ಇರುವಂತಿದ್ಯಾ? ಈಗ ನಾನ್ ರಾಧಿಕಾನ್ ಮೀಟ್ ಆಗ್ಲೇಬೇಕು. ಅದ್ ಹಾಗಲ್ವೋ? ನೀನೇನು ಮಾತಾಡ್ಬೇಡ. ನೀನ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಾನು ಆಟೋದಲ್ಲೇ ಹೋಗ್ಲಾ? ಸರಿ ನಡಿ. ಅಯ್ಯೋ ದೇವ್ರೇ, ರಾಧಿಕನ್ ಮದುವೆ ಅಂತ ವಿಷಯ ಗೊತ್ತಾದ್ರೆ ಅಮರ್ ತಡ್ಕೊಳಲ್ಲ. ನೀನೇ ಹೇಗಾದ್ರೂ ನಮ್ಮನ್ನ ಪಾರ್ ಮಾಡಪ್ಪ ದೇವ್ರೆ. ಅಮರ್ ನಿಲ್ಸೋ. ಅಪ್ಪ ಇದ್ ತಗೊಳ್ಳಿ. ಅಮ್ಮ ಇಲ್ಲಿ ಕೊಡು. ಅಪ್ಪ, ಸಾಹೇಬ್ರು ಕೂಡ ಬಂದ್ಬಿಟ್ರು, ಬೇಗ ಇಡಿ. ಹಾ ಅಕ್ಕ, ರಾಧಿಕಾ, ನಮಸ್ತೆ ಅಮ್ಮ. ನಮಸ್ಕಾರ. ಹೊರಡೋಣವಾಣ? ಹೊರಡೋಣಮ್ಮ. 1 ನಿಮಿಷ ಕೀ ಹಾಕಿ ಬರ್ತೀನಿ. ಹಾಗೆ ಆಗ್ಲಿ.
ಏ ಅಮರ್, ಏಯ್, ಏ ಅಮರ್, ನಾನು ಹೇಳೋದು ಕೇಳೋ. ಅಮರ್, ಮನೆಗ್ ಬೀಗ ಹಾಕಿದ್ಯಲ್ಲೋ, ಎಲ್ಲಿಗೆ ಹೋಗಿರ್ಬೋದು? ಅಷ್ಟಕ್ಕೂ ರಾಧಿಕಾ ಅವ್ರ ಮನೆ ಇದೇನಾ? ನೀವ್ ಸರಿಯಾಗಿ ತಿಳ್ಕೊಂಡಿದ್ದೀರಾ? ಇದೇ ಮನೇನೋ? ಏ, ನೀನ್ ರಾಧಿಕಾಗ್ ಫೋನ್ ಮಾಡಿ ಎಲ್ಲಿದಾರೋ ತಿಳ್ಕೊ, ನಾವೀಗ್ಲೇ ಹೋಗೋಣ. ಯಾವುದೋ ಕೆಲ್ಸದ ಮೇಲೆ ಹೋಗಿರ್ಬೋದು. ನಾವು ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ಬೇಕು? ಏಯ್, ಏನೋ ನಿನ್ನೆಯಿಂದ ರಾಧಿಕಾನ್ ಮೀಟ್ ಮಾಡೋದನ್ನ ತಡಿಬೇಕು ಅಂತ ನೋಡ್ತಿದ್ಯಾ? ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಛೇ, ಹಾಗೆಲ್ಲ ಏನಿಲ್ವೋ. ಮತ್ತೆ ಫೋನ್ ಮಾಡೋ. ಹೇಯ್, ನಾಟ್ ರೀಚಬಲ್ ಬರ್ತಿದ್ಯೋ? ಒಂದು ನಿಮಿಷ ಇರು, ನಾನು ಇಲ್ಲೇ ಪಕ್ಕದ ಮನೆಯವ್ರ ಹತ್ರ ಕೇಳ್ಕೊಂಬರ್ತೀನಿ. ನಮಸ್ಕಾರ ಶಕುಂತಲಾ ದೇವಿ ಅವರೇ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಾನಪ್ಪ? ನಿನ್ ಮದ್ವೆ ಊರವ್ರಿಗೆಲ್ಲ ಸಂಭ್ರಮ. ನಮ್ ಭಾವಿ ಸೊಸೆ, ನಮ್ಮಣ್ಣ, ನಮಸ್ಕಾರ. ನಮ್ಮ ಅತ್ಗೆ, ಅವ್ರ ಚಿಕ್ಕ ಮಗಳು ಪ್ರಿಯಾ. ಇವರು ರಾಘವೇಂದ್ರ ಅಂತ, ಈ ಊರಿನ ಪ್ರೆಸಿಡೆಂಟ್. ಓ, ನಿಮ್ ಸೊಸೆ ಪುತ್ಥಳಿ ಗೊಂಬೆ ಹಾಗೆ ಲಕ್ಷಣವಾಗಿದ್ದಾಳಮ್ಮ. ಮತ್ತೇನ್ ಅನ್ಕೊಂಡಿದೀರಾ? ನಮ್ಮಕ್ಕ ಅಂದದಲ್ಲಷ್ಟೇ ಅಲ್ಲ, ವಿನಯದಲ್ಲೂ ಬಂಗಾರನೇ. ಅಮ್ಮ, ಶಕುಂತಲಾ ದೇವಿಯವರು ಆಸ್ತಿಯಲ್ಲಿ ಅಷ್ಟೇ ಅಲ್ಲ, ಗುಣದಲ್ಲೂ ಐಶ್ವರ್ಯವಂತರೇ. ನಮ್ಮೂರವ್ರಿಗೆಲ್ಲ ಅವ್ರಂದ್ರೆ ತುಂಬಾನೇ ಗೌರವ ಇದೆ. ಇವ್ರ ಮನೆಗೆ ಸೊಸೆಯಾಗಿ ಕಾಲಿಡ್ತಿರೋದು ನಿಮ್ 7 ಜನ್ಮದ ಪುಣ್ಯ. ಒಂದು ಒಳ್ಳೆ ಮನೆಗೆ ಹೆಣ್ಮಕ್ಳು ಸೊಸೆಯ ಕಾಲಿಟ್ರೆ ಅದೃಷ್ಟ ಅನ್ನೋದು ಸರ್ವೇ ಸಾಧಾರಣ. ಆದ್ರೆ ನಮ್ಮ ಕುಟುಂಬದ ಘನತೆನ ಹೆಚ್ಚು ಮಾಡೋ ಪದ್ಧತಿಗೆ ಪ್ರತಿರೂಪದಂತಿರೋ ರಾಧಿಕಾ ನಮ್ಮ ಕೈಲಾಶ್ಗೆ ಹೆಂಡತಿಯಾಗಿ ಬರ್ತಿರೋದು ಆ ದೇವ್ರು ನನಗ್ ಕೊಟ್ಟಿರೋ ವರ. ಆ ತಂದೆ ಬೆಳೆಸಿರೋ ರೀತಿ ಅಷ್ಟು ದೊಡ್ಡದು. ರಾಘವೇಂದ್ರ ಅವರೇ, ಎಲ್ಲ ತಯಾರಿ ಆಗಿದ್ಯಾ? ಎಲ್ಲ ಸಿದ್ಧವಾಗಿದೆ ಅಮ್ಮ, ಬನ್ನಿ ಹೋಗೋಣ. ಅಣ್ಣವ್ರೆ ಬನ್ನಿ. ನಮಸ್ಕಾರ ನಮ್ಮ ನಮಸ್ಕಾರ. ಅಣ್ಣ, ನಮ್ಮೂರಿನ ಆಚಾರದ ಪ್ರಕಾರ ಹೊಸ ಮದುಮಕ್ಳಿಬ್ರು ಹೊಸ ಬಟ್ಟೆ ತೊಟ್ಟು ಅರ್ಶನದ ನೀರ್ ಹಾಕೊಂಡು ಉರಿಯೋ ಕೆಂಡದ ಮೇಲೆ ನಡಿಬೇಕು. ಅದಾದ್ಮೇಲೆ ಇವರಿಬ್ರು ಮನ್ಸಲ್ಲೇ ಆ ತಾಯಿನ ಪೂಜಿಸಿ ಚಿತ್ತಶುದ್ಧಿಯಿಂದ ಈ ಮದುವೆಗೆ ಸಿದ್ಧ ಅಂತ ಹೇಳ್ಬೇಕು. ಶಕುಂತಲಾ ದೇವಿಯವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇರೆ ತಿಳ್ಕೊಬೇಡಿ. ನಮ್ ರಾಧಿಕಾ ಸುಖವಾಗಿ ಬೆಳೆದಿದ್ದಾಳೆ. ಕೆಂಡದ ಮೇಲೆ ನಡೆದ್ರೆ ನಿಮ್ ಮನ್ಸಿನ ಭಾವನೆ ನನಗೆ ಅರ್ಥ ಆಯ್ತು ಅಣ್ಣ. ಈ ತಾಯಿ ತುಂಬಾ ಶಕ್ತಿವಂತೆ. ಶುದ್ಧವಾದ ಮನಸ್ಸಿಂದ ಸಂತೋಷವಾಗಿ ಈ ತಾಯಿನ ನಂಬಿದ್ರೆ ಬೆಂಕಿ ಕೆಂಡ ಕೂಡ ಆ ಕಾಲಿಗೆ ಹೂವಿನ ದಾರಿ ಆಗತ್ತೆ. ಓಹೋ, ಸೀತಾ ಮಹಾಸಾಧ್ವಿ ಬೆಂಕಿಗೆ ಹಾರಿದ ಹಾಗೆ
ಇಲ್ಲಿ ನಮ್ಮ ಅಕ್ಕ ಕೆಂಡದ ಮೇಲೆ ನಡಿಬೇಕು ಅಂತನಾ? ಹೋಲಿಕೆ ಮಾಡೋದು ತಪ್ಪು ಪ್ರಿಯಾ. ಸೀತಾದೇವಿ ಬೆಂಕಿಗೆ ಹಾರಿದ್ದು ತಾನು ಪುಣ್ಯ ಸ್ತ್ರೀ ಅಂತ ಲೋಕಕ್ಕೆಲ್ಲ ತಿಳಿಸೋ ಸಲುವಾಗಿ. ಸ್ತ್ರೀ ಜಾತಿ ಹೇಗಿರ್ಬೇಕು ಅಂತ ಈ ಪ್ರಪಂಚಕ್ಕೆ ತಿಳಿಸೋ ಸಲುವಾಗಿ. ಇಲ್ಲಿ ನಿಮ್ಮ ಅಕ್ಕ ಕೈಲಾಶ್ ಬೆಂಕಿ ಕೆಂಡದ ಮೇಲೆ ನಡೆಯೋದು ಊರಿನ ಆಚಾರದ ಸಲುವಾಗಿ, ನಮ್ಮ ಕುಟುಂಬದ ಸಂಪ್ರದಾಯದ ಸಲುವಾಗಿ. ಪ್ರಿಯಾ ಗೊತ್ತಿಲ್ಲದೆ ಹಾಗೆ ಮಾತಾಡದ್ಲು. ನಾನು ಕೆಂಡದ ಮೇಲೆ ನಡೀತೀನಿ ಅತ್ತೆ. ಅಮ್ಮ, ಈ ಆಚಾರಕ್ಕೆ ಏನಮ್ಮ ಅರ್ಥ? ಮದ್ವೆ ಮುಂಚೆ ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಮದ್ವೆಗೆ ಮುಂಚೆ ಹುಡುಗಂಗೂ ಹುಡುಗಿಗೂ ಏನೇನೋ ಸಂದೇಹಗಳಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ದೋಷ ತಪ್ಪುಗಳಿರುತ್ತೆ. ಅದಕ್ಕೆ ಇಬ್ರು ತಣ್ಣೀರ್ ಸ್ನಾನ ಮಾಡಿ ಶುದ್ಧ ಆಗಿ ಬೆಂಕಿ ಕೆಂಡದ ಮೇಲೆ ನಡೆದು ಪುನೀತವಾದ ಮೇಲೆ ನಮ್ಮ ಮನಸ್ಸು ಸ್ವಚ್ಛವಾಗಿದೆ ಅಂತ ಮನಸ ವಾಚ ಕರ್ಮಣ ಅಮ್ಮನವರಿಗೆ ಹೇಳೋದೇ ಇದರರ್ಥ. ಪುರೋಹಿತ್ರೆ, ಆ ಬಟ್ಟೆನ ಮಕ್ಕಳಿಗೆ ಕೊಡಿ. ಹಾಗೇ ಆಗ್ಲಮ್ಮ. ಇದನ್ನ ಹಾಕೊಳ್ಳಿ. ಸೂರ್ಯಾಸ್ತ ಆದ್ಮೇಲೆ ಕಾರ್ಯಕ್ರಮ ಶುರು ಮಾಡೋಣ.